ಇವತ್ತು ನಾವು ಬೆಳಗಾವಿ ಲೋಕಸಭಾ ಚುನಾವಣಾ ಪ್ರಚಾರಾರ್ಥ ಇಲ್ಲಿ ಆಗಮಿಸಿದ್ದೇವೆ. ವೇದಿಕೆ ಮೇಲಿದ್ದಂಥ ರಾಜ್ಯಾಧ್ಯಕ್ಷ ಆದ ವಿಜೇಂದ್ರ ಸರ್ ಅವರಿಗೆ, ಮಾಜಿ MLA ಆದ ಸಂಜಯ್ ಪಾಟ್ಲೆ ಅವರಿಗೆ, ಗ್ರಾಮೀಣ ಅಧ್ಯಕ್ಷರಾದ ಸುಭಾಷ್ ಪಾಟ್ಲೆ ಅವರಿಗೆ, ಧನಂಜಯ್ ಜಾಧವ್ ಅವರಿಗೆ, ಯುವರಾಜ್ ಜಾಧವ್ ಅವರಿಗೆ, ಅನಿಲ್ ಬೆನ್ಕೆ ಅವರಿಗೆ, ಚೇತನ್ ಅಂಗಡಿ ಅವರಿಗೆ, ಬಿರಾದರ್ ಅವರಿಗೆ, ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರಿಗೆ, ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಮಹಿಳೆಯರಿಗೆ, ಎಲ್ಲ ರೈತ ಬಾಂಧವರಿಗೆ, ಎಲ್ಲರಿಗೂ, ಗುರು ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಬೆಳಗಾವಿ ಲೋಕಸಭಾ ಚುನಾವಣಾ ಅಧಿಕೃತ ಅಭ್ಯರ್ಥಿ ಆದ ಮಾಜಿ CM ಜಗದೀಶ್ ಶೆಟ್ಟರ್ ಅವರು ನಿಂತಿದ್ದಾರೆ. ತಾವೆಲ್ಲೂ ತಮ್ಮ ಅತ್ಯಮೂಲ್ಯ ಮತವನ್ನು ಹಾಕಿ ಹೆಚ್ಚಿನ ಮತಗಳಿಂದ ಆರಿಸಿ ತೊಗೊಂಬರ್ಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದ ಮೋದಿಜಿಯವರು ನಾವೆಲ್ಲರೂ ಒಗ್ಗಟ್ಟದಿಂದ ಕೂಡಿ 3ನೇ ಬಾರಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಮಾಡಬೇಕಂತ ನಾವೆಲ್ಲ ಪಣ ತೊಡಬೇಕಾಗೈತಿ. ಮೋದಿಜಿಯವರು ಅನೇಕ ಮಹತ್ವದ ಯೋಜನೆಗಳನ್ನು ಮಾಡಿದ್ದಾರೆ. ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಅದನ್ನೆಲ್ಲ ನೀವು ಮನೆಗೆ ಹೋಗಿ ತಿಳಿಸಿ ನಾವು ಮೋದಿಜಿಯವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಬೇಕಾಗೈತಿ. ರೈತರಿಗೆ 6,000 ರೂಪಾಯಿ ಡೈರೆಕ್ಟ್ ಅವ್ರ ಖಾತೆಗೆ ಬರುವಂಗೆ ಮಾಡಿದ್ದಾರೆ. ಜನ್ಧನ್ ಯೋಜನೆ ಒಳಗೆ 0 ಅಕೌಂಟ್ ಮಾಡಿದ್ದಾರೆ. ಮುದ್ರಾ ಯೋಜನೆಯೊಳಗೆ ಸ್ವಸಹಾಯ ಸಂಘಗಳಿಗೆ, ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗೈತಿ. 10 ಲಕ್ಷ ಕೊಡ್ತಾರೆ ನಿಮಗೆ. ಇದು ನೀವು ಮನೆ ಮಾರಿಗೆ ಹಪ್ಪಳ ಸಂಡಿಗೆ ಮಾಡ್ತಿರಲ್ಲ ಅವ್ರಿಗೆಲ್ಲ. ಮತ್ತು JJM ಹಳ್ಳಿಯಲ್ಲಿ ಶುದ್ಧ ಕುಡಿ ನೀರು ಮನೆಗೆ ಶುದ್ಧ ಕುಡಿ ನೀರು ಬರಾಕತ್ತೈತಿಲ್ರಿ ತಾಯಂದ್ರಿ ನಿಮ್ಗೆ. ಮತ್ತು ಉಜ್ವಲ ಯೋಜನೆ ಗ್ಯಾಸ್ ಸಿಲಿಂಡರು ಮತ್ತು ಒಲಿ ನಿಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. ನೀವೆಲ್ಲ ಬರೀ ಡೈರೆಕ್ಟ್ ಪುಕ್ಕಟ ಬರೋದು ಅದು ಒಂದೇ ನೋಡಬೇಡ್ರಿ. ಇದು ಪರ್ಮನೆಂಟ್ ಯೋಜನೆಗಳದಾವ ನಮ್ಮ ಮೋದಿಜಿಯವರು. ಅದಕ್ಕೆ ನೀವೆಲ್ಲರೂ ಒಗ್ಗಟ್ಟದಿಂದ ಕೂಡಿ ಅನೇಕ ಮಹತ್ವದ ಆಯುಷ್ಮಾನ್ ಕಾರ್ಡ್ ಯೋಜನೆ ಇದೆ. 5 ಲಕ್ಷವರೆಗೆ ನಿಮಗೆ ವಿಮೆ ಇದು ಕೊಡ್ತಾರೆ. ಸಡನ್ನಾಗಿ ಆಕ್ಸಿಡೆಂಟ್ ಆದರೆ ಗೌರ್ಮೆಂಟ್ ಹಾಸ್ಪಿಟಲ್ ಅನೇಕ ಮಹತ್ವದ ಯೋಜನೆಗಳು ಇದ್ದಾವೆ. ಅದಕ್ಕೆ ತಾವೆಲ್ಲರೂ ಒಗ್ಗಟ್ಟದಿಂದ ಈ ಬಾರಿ ನಿಮಗೆಲ್ಲ ಗೊತ್ತಿರತ್ತೆ, ಸುರೇಶ್ ಅಂಗಡಿ ಅವ್ರಿಗೂ 4 ಬಾರಿ ಆರಿಸಿದ್ದೀರಿ, ನೀವು ನನ್ನನ್ನು 1 ಬಾರಿ ಆರಿಸಿದ್ದೀರಿ. ನಿಮಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಮತ್ತು ಅಂಗಡಿ ಸರ್ ಇದ್ದಾಗ ಅನೇಕ ಅಭಿವೃದ್ಧಿ ಮಾಡಿದ್ದಾರೆ ಬೆಳಗಾವಿ ಜಿಲ್ಲಾಕ್ಕೆ. ಅವ್ರು ಹೇಳ್ತಾರೆ ಏನೂ ಮಾಡಿಲ್ಲ, 20 ವರ್ಷ ಆಯ್ತು ಏನೂ ಮಾಡಿಲ್ಲ ಅಂತ. ಇದು ಏರ್ಪೋರ್ಟ್ ಮೊದಲು ಹೆಂಗಿತ್ತು, ನೀವೆಲ್ಲ ಈ ಕಡೆಯವ್ರು ಅದಿರಿ, ಮೊದಲು ಹೆಂಗಿತ್ತು ಈಗ ಹೆಂಗಾಗೈತೆ ಏರ್ಪೋರ್ಟ್ ನೋಡಿರಿ, ರೈಲ್ವೆ ಸ್ಟೇಷನ್ ನೋಡಿರಿ, ಏರ್ಪೋರ್ಟ್ ಥರ ಆಗಿದೆ. ಮತ್ತು ROB ರೈಲ್ವೆ ಓವರ್ ಬ್ರಿಡ್ಜ್ಗಳು ಮಾಡಿದ್ದಾರೆ. ಅನೇಕ ಬಂದಾರ ಬ್ರಿಡ್ಜ್ ಬ್ಯಾರೇಜ್ಗಳು ಮಾಡಿದ್ದಾರೆ. ಅನೇಕ ಕೆಲಸಗಳು ಮಾಡಿದ್ದಾರೆ ಸುರೇಶ್ ಅಂಗಡಿಯವರು. ಅದಕ್ಕೆ ತಾವೆಲ್ಲರೂ ಒಗ್ಗಟ್ಟದಿಂದ ಈ ಬಾರಿ ಜಗದೀಶ್ ಶೆಟ್ಟರ್ ಸರ್ ಏನು ಹೊರಗಿನವರಲ್ಲ, ಅವರು ಮಾಜಿ ಮುಖ್ಯಮಂತ್ರಿ ಕರ್ನಾಟಕದ್ದು ಮತ್ತು 2 ಸಾರಿ ಬೆಳಗಾವಿ ಉಸ್ತುವಾರಿ ಸಚಿವರಿದ್ದರು. ಮತ್ತು ಸುರೇಶ್ ಅಂಗಡಿ ಸರ್ ಜೊತೆ ಅವರು ಸಂಘಟನೆ ಮಾಡಿದ್ದಾರೆ BJP ಪಾರ್ಟಿ ಕಟ್ಟಲಿಕ್ಕೆ. ಅದಕ್ಕೆ ತಾವೆಲ್ಲರೂ ತಮ್ಮ ಅತ್ಯಮೂಲ್ಯವಾದ ಮತಗಳನ್ನು ಹಾಕಿ ಮೋದಿಜಿಯವ್ರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕಂತ ನಿಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.